ವ್ಯಕ್ತಿ ಯಾರೇ ಆಗಿರಲಿ ನಿಷ್ಠೂರ ಪ್ರಶ್ನೆಗಳ ಮೂಲಕ ನೇರ ಉತ್ತರ ಪಡೆಯುವ ಕಾರ್ಯಕ್ರಮ ಟಾರ್ಗೆಟ್ಗೆ ಸ್ವಾಗತ. ನಾನು ಭಾವನಾ. ಇವತ್ತಿನ ನಮ್ಮ ಟಾರ್ಗೆಟ್ನ ಅತಿಥಿ ಶೋಭಾ ಕರಂದ್ಲಾಜೆ ಅವರು. ಶೋಭಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಶೋಭಾ ಅವರೆಲ್ಲ ಕಳೆದೇ ಹೋಗ್ಬಿಡಿದಾರಲ್ಲ, ಯಾಕೆ? ಖಂಡಿತವಾಗಿಲ್ಲ. ಚುನಾವಣೆ ಆದಮೇಲೆ 3 ತಿಂಗಳು ಕಳೆದೋಗಿದೆ. 4-5 ಕಡೆ ಪ್ರವಾಸ ಹೋಗಿದ್ದೆ. ಅದಕ್ಕಿಂತ ಹೆಚ್ಚು ನನಗೆ ಇವಾಗ ಹೇಗಿದ್ರೂ ಬಿಡುವಿದ್ದೀನಿ. ಉತ್ತರ ಭಾರತದ ಬೇರೆ ಬೇರೆ ಜಾಗಗಳನ್ನು, ನಮ್ಮ ದೇಶದ ಕೆಲವು ಜಾಗಗಳನ್ನ ತಿಳ್ಕೊಳ್ಬೇಕನ್ನೋಂಥ ಆಸಕ್ತಿ ಇತ್ತು. ಅದಕ್ಕೆ ಪ್ರವಾಸ ಹೋಗಿದ್ದೆ. ರಾಜಕೀಯವಾಗೆಲ್ಲೋ ಹಿಂದೆ ಸರಿದು ಬಿಡಿದ್ದಾರೆ. ಯಾಕಂದ್ರೆ ಕಾರ್ಯಾಧ್ಯಕ್ಷ ಸ್ಥಾನ ಅನೌನ್ಸ್ ಆಗೋವರೆಗೂ ಶೋಭಾ ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗಲಿಲ್ಲ ಯಾರಿಗೂ. ಇಲ್ಲ, ಹಾಗೇನೇ ಇರಲಿಲ್ಲ. ಮೊನ್ನೆ ಬೀದರ್ ಪ್ರವಾಸ ಹೋಗಿದ್ದೆ, ಬಿಜಾಪುರ ಹೋಗಿದ್ದೆ, ಗುಲ್ಬರ್ಗ ಹೋಗಿ ಬಂದಿದ್ದೆ, ಮೈಸೂರು ಚುನಾವಣೆಗೆ ಹೋಗಿದ್ದೆ. ಸಹಜವಾಗಿ ನಮಗೆ ಜವಾಬ್ದಾರಿ ಏನೂ ಇಲ್ಲದಾಗ ಹಾಗೇನೆ ಕೆಲಸ ಮಾಡಬೇಕು ಬಿಟ್ಟರೆ ಬೇರೆ ಏನು ಜವಾಬ್ದಾರಿ ಇಲ್ವಲ್ಲ. ರಾಜ್ಯದ ಜನ ಸ್ವಲ್ಪ 5 ವರ್ಷ ಸುಮ್ಮನೆ ಇರುವಂತ ಸೋಲಿಸಿದ್ದಾರೆ ಬೇರೆ, ಅದಕ್ಕಾಗಿ ಸುಮ್ಮನೆ ಇದ್ದೀನಿ. ಸೊ ಜವಾಬ್ದಾರಿ ಇಲ್ಲ ಅಂತ ನೀವೇ ಒಪ್ಕೊಂಡ್ರಿ. ಹಾಳೂರಿಗೆ ಉಳಿದವನೇ ಗೌಡ ಅನ್ನೋ ಹಾಗೆ ಈಗ ಕೆಜೆಪಿ ಅಂದ್ರೆ ಕೆಲಸವಿಲ್ಲದ ಕೆಜೆಪಿಗೆ ಕಾರ್ಯಾಧ್ಯಕ್ಷ ಸ್ಥಾನದ ಯಾಕೆ ಬೇಕಾಯ್ತು? ಯಾರಂದ್ರು ಕೆಲಸ ಇಲ್ಲ ಅಂತ ಹೇಳಿ? ನೀವು ಆ ಥರ ಅನ್ಕೋಬಹುದು ಕೆಲಸ ಇಲ್ಲ ಅಂತ ಹೇಳಿ. ಆದರೆ ನಾವು ಅಂದ್ಕೊಂಡಿದ್ದೀವಿ ಮುಂದಿನ ಚುನಾವಣೆಗೆ ನಾವೇ ಪರ್ಯಾಯ ಪಕ್ಷ ಆಗ್ತೀವಿ ಅಂತ ಹೇಳಿ. ಅದಕ್ಕಾಗಿ ನಾನು ಕಾರ್ಯಾಧ್ಯಕ್ಷ ಹುದ್ದೆಯನ್ನು ನನಗೆ ಇಷ್ಟ ಇಲ್ಲ ಇದ್ದರೂ ಸಹ ಒಪ್ಕೊಂಡಿದ್ದೀನಿ. ಯಾಕಂದರೆ ನಮ್ಮನ್ನು ಫಾಲೋ ಮಾಡಿದಂಥ ಸಾವಿರಾರು ಕಾರ್ಯಕರ್ತರಿದ್ದಾರೆ, ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ. ಯಡಿಯೂರಪ್ಪನವರು ಏನೂ ಅಲ್ಲದಾಗ ಅಧಿಕಾರ ಇದ್ದಾಗ ಬಹಳ ಜನ ಬಂದರು. ಆದರೆ ಅಧಿಕಾರ ಇಲ್ಲದಂಥ ಸಂದರ್ಭದಲ್ಲಿ ರಾಜ್ಯದ ಹಲವಾರು ಜನ ನಮ್ಮ ಜೊತೆ ಬಂದಿದ್ದಾರೆ. ಅವರ ರಕ್ಷಣೆಯ ಹೊಣೆ ನಮ್ಮೆಲ್ಲರ ಮೇಲಿದೆ. ಅದಕ್ಕಾಗಿ ನಾನು ಇವತ್ತು ಕಾರ್ಯಾಧ್ಯಕ್ಷ ಸ್ಥಾನವನ್ನು ಒಪ್ಕೊಂಡಿದ್ದೀನಿ. ಯಾವ ರೀತಿ ನಿಭಾಯಿಸ್ತೀರಾ? ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಒಡಕು ಮೂಡ್ತಾ ಇದೆ ಮತ್ತೆ ಕೆಜೆಪಿಯಲ್ಲಿ. ಯಾವ ರೀತಿ ನಿಭಾಯಿಸ್ತೀರಾ ಕಾರ್ಯಾಧ್ಯಕ್ಷ ಸ್ಥಾನನ? ನನಗೆ ನನ್ನ ಕಾರ್ಯಕರ್ತರ ಇಂಟ್ರೆಸ್ಟ್ ಮುಖ್ಯ. ಯಾಕೆಂದರೆ ನಾನು ಆವಾಗಲೇ ಹೇಳಿದಾಗೆ ಯಾರೂ ಇಲ್ಲದಂಥ ಕಾಲದಲ್ಲಿ ಫಾಲೋ ಮಾಡಿದಂಥವರು ಮತ್ತು ಹಲವಾರು ಕ್ಷೇತ್ರಗಳಲ್ಲಿ ಬಹಳ ಹೆಚ್ಚು ಮತವನ್ನು ತೊಗೊಂಡಿದ್ದವರು. ಇವತ್ತು BJP 112 ಕಡೆ ಡೆಪಾಸಿಟನ್ನು ಕಳ್ಕೊಂತು. ಆದರೆ KJPಯ ಕಾರ್ಯಕರ್ತರು ಅವರಿಗಿಂತ ಹೆಚ್ಚು ಮತವನ್ನು ಪಡ್ಕೊಂಡಂಥ ಹಲವಾರು ಕ್ಷೇತ್ರಗಳಿದ್ದಾವೆ. ಸುಮಾರು 37 ಕಡೆ ನಾವು ಸೆಕೆಂಡ್ ಜಾಗದಲ್ಲಿದ್ದೀವಿ. ಸುಮಾರು 10-12 ಕಡೆ ನಾವು ಲೋಕಸಭಾ ಕ್ಷೇತ್ರದಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಓಟ್ ತೊಗೊಂಡಿದ್ದೀವಿ. ಇಂಥ ಕಾರ್ಯಕರ್ತರನ್ನು ಉಳಿಸ್ಕೊಳ್ಬೇಕು, ನಮ್ಮ ಅಭ್ಯರ್ಥಿಗಳನ್ನು ಉಳಿಸ್ಕೊಳ್ಬೇಕು. ಮುಂದೆ ಈ ಒಂದು ಪ್ರಾದೇಶಿಕ ಪಕ್ಷವನ್ನು ನಾವು ಇದೇ ಅಪೇಕ್ಷೆಯಿಂದ ಪಕ್ಷ ಕಟ್ಟಿದ್ದೀವಿ. ಪ್ರಾದೇಶಿಕ ಪಕ್ಷವನ್ನು ಬಲವಾಗಿ ಕಟ್ಟಬೇಕು ಮತ್ತು ಪರ್ಯಾಯವಾಗಿ ಬೆಳೆಸಬೇಕು. ಆ ಕಾರಣಕ್ಕಾಗಿ ನಾವು ಇದನ್ನು ಟಾರ್ಗೆಟ್ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಆದರೆ ಪ್ರಾಬ್ಲಮ್ ಏನಾಗ್ತದೆ ಅಂದರೆ ಮತ್ತೆ ಕೆಜೆಪಿಯಲ್ಲೂ ಕೂಡ ಶೋಭಾ ಕರಂದ್ಲಾಜೆ ಸರ್ವಾಧಿಕಾರಣಿ ಧೋರಣೆ ತೋರ್ತಾ ಇದ್ದಾರೆ. ಅದಕ್ಕೆ ಕೆಜೆಪಿ ಪಕ್ಷದಲ್ಲಿ ಉಳ್ಕೊಂಡವರು ಇವಾಗ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದಿದೆ. ಸನ್ಮಾನ್ಯ ಯಡಿಯೂರಪ್ಪನವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ಬೇಕಾದ್ರೆ ಈ ಪಕ್ಷಕ್ಕೆ ಬರ್ಬೋದು, ಯಾರು ಬೇಕಾದ್ರೆ ಈ ಪಕ್ಷಕ್ಕೆ ಹೋಗ್ಬೋದು. ಯಾರು ಪಕ್ಷ ಕಟ್ಟಬೇಕು ಅಂತ ಮುಂದೆ ಬರ್ತಾರೆ ಅವರಿಗೆಲ್ಲರಿಗೂ ಜವಾಬ್ದಾರಿಯನ್ನು ಕೊಟ್ಟು ಪಕ್ಷವನ್ನು ಮುನ್ನಡೆಸ್ತೀವಿ. ಇಲ್ಲ ನನಗಿಂತ ಯಾರಾದರೂ ಚೆನ್ನಾಗಿ ಕೆಲಸ ಮಾಡ್ತೀನಿ, ನಾನು ಕಾರ್ಯಾಧ್ಯಕ್ಷ ಆಗ್ತೀನಿ, ಪಕ್ಷವನ್ನು ಮುನ್ನಡೆಸ್ತೀನಿ ಅಂತ ಬಂದರೆ ನಾನೇ ನನ್ನ ಜಾಗವನ್ನು ಅವರಿಗೆ ಕೊಡೋಕ್ಕೆ ಸಿದ್ಧ ಇದ್ದೀನಿ. ಈ ಕಾರ್ಯಾಧ್ಯಕ್ಷ ಸ್ಥಾನ ಅನ್ನುವಂಥದ್ದು ಯಾವುದೋ ಪದವಿ ಅಲ್ಲ, ಇದನ್ನೊಂದು ಮುಳ್ಳಿನ ದಾರಿ. ಆ ಮುಳ್ಳಿನ ದಾರಿ ಬಹಳ ಕಠಿಣವಾದ್ದು ಅಂತ ಹೇಳಿ ನಂಗೆ ಗೊತ್ತಿದೆ. ಅದಕ್ಕಾಗಿ ಇದನ್ನು ಮುನ್ನಡೆಸುವಂಥ ಜವಾಬ್ದಾರಿ ಬಹಳ ದೊಡ್ಡದಿದೆ. ಕಾರ್ಯಕರ್ತರನ್ನು ಉಳಿಸ್ಕೊಳ್ಳುವಂಥದ್ದು, ಬೆಳೆಸುವಂಥದ್ದು ಜವಾಬ್ದಾರಿ ದೊಡ್ಡದಿದೆ. ಅದಕ್ಕಾಗಿ ಇದು ಯಾವುದೋ ಒಂದು ನನಗೆ ಬಹಳ ದೊಡ್ಡ ಕಿರೀಟ ಅಂತ ನಾನು ಅಂದ್ಕೊಂಡಿಲ್ಲ. ಇದು ಬಹಳ ಕಷ್ಟದ ಹಾದಿ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಆ ಕಾರ್ಯಕರ್ತರನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿನೇ ನಡೀತಾ ಇಲ್ಲ. ಯಾರ್ಯಾರು ಕೆಜೆಪಿನ ನಂಬ್ಕೊಂಡು ಬಂದಿದ್ರು, ಯಡಿಯೂರಪ್ಪರನ್ನ ನಂಬ್ಕೊಂಡು ಬಂದಿದ್ರು, ಶೋಭಾ ಅವರಿಂದ ಅವರೆಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ, ಮಹಿಳೆಯರು ಬಿಟ್ಟು ಹೋಗ್ತಾ ಇದ್ದಾರೆ, 4 ಜನ ಶಾಸಕರು ಬಂಡೆದ್ದಿದ್ರು. ಎಲ್ಲವೂ ಕೂಡ ಶೋಭಾ ಅವರಿಂದ ಆಗ್ತಿದೆ ಅನ್ನೋ ಮಾತು. ಅಲ್ಲ, ಇದು BJPಯಲ್ಲೂ ನನ್ನನ್ನು ಟಾರ್ಗೆಟ್ ಮಾಡಿದ್ರು. ಇಲ್ಲಿ ಇವಾಗ ಯಾರೋ ಕೆಲವರು ನನ್ನನ್ನು ಟಾರ್ಗೆಟ್ ಮಾಡ್ಬೋದು. ನಮಗಂತೂ ಗಮನಕ್ಕೆ ಬಂದಿಲ್ಲ. ನಿಮಗೇನೆ ಹೊಸದಾಗಿ ಇದನ್ನು ಸೈಂಟಿಫಿಕ್ ಆಗಿ ನೀವು ಸಂಶೋಧನೆ ಮಾಡ್ತಾ ಇರ್ಬೋದು. ಬಟ್ ನಮ್ಮ ಗಮನಕ್ಕೆ ಯಾವುದು ಬಂದಿಲ್ಲ. ಶೋಭಾ ಅವರ ಕಾರಣಕ್ಕಾಗಿ ನಾವು ಬಿಟ್ಟು ಹೋಗ್ತೀವಿ ಅಂತ ಯಾರಾದರೂ ಮುಂದೆ ಬಂದು ಹೇಳಿ ಖಂಡಿತ ಆವಾಗ ನಾನು ಒಪ್ಕೊಂತೀನಿ. ನನ್ನ ತಪ್ಪು ಏನು ಅಂತ ಅವ್ರ ಹತ್ರ ಕೇಳಿ ನಾನು ಒಪ್ಕೊಂತೀನಿ. ಹಾಗಾದ್ರೆ ಇದನ್ನ BJPಯಲ್ಲಿ ನಂಗೆ ಇದೇ ಹೇಳಿದ್ರು, ಶೋಭಾ ಅವ್ರು ಹಂಗಿದ್ದಾರೆ, ಶೋಭಾ ಅವ್ರು ಹಿಂಗಿದ್ದಾರೆ. ಆದ್ರೆ ಪಕ್ಷ ಬೆಳೆಸಕ್ಕೆ ಖಂಡಿತವಾಗಿ ನಾನು ಬೇಕು. ಹಾಗಾದ್ರೆ ಯಾಕೆ ಶೋಭಾ ಅವ್ರ ಮೇಲೆ ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ? ಯಾಕೆ ಅಂತಹದ್ದೇನಿದೆ ಶೋಭಾ ಅವ್ರ ವಿಷಯದಲ್ಲಿ? ಗೊತ್ತಿಲ್ಲ. ನೀವು ಯಾರು ಟಾರ್ಗೆಟ್ ಮಾಡ್ತಾರೆ ಅವರಿಗೆ ಕೇಳಬೇಕು, ನಂಗಂತೂ ಗೊತ್ತಿಲ್ಲ. ಯಾಕಂದ್ರೆ ನಾನು ಪರಿಶ್ರಮ ಪಟ್ಟು ಕಷ್ಟಪಟ್ಟು ಕೆಲಸ ಮಾಡಬೇಕು. ಯಾವುದೇ ಕೆಲಸ ಕೊಡಲಿ, ಶೋಭನನ್ನು ಮಂತ್ರಿ ಮಾಡಬಾರ್ದು ಅಂತ ಬಹಳ ಜನ ಹೋರಾಟ ಮಾಡಿದ್ರು, ಬಹಳ ಟಾರ್ಗೆಟ್ ಮಾಡಿದ್ರು. ಮೊದಲ ಅವಧಿಯಲ್ಲಿ ಮಂತ್ರಿ ಮಾಡಲಿಲ್ಲ. 2020 ಸರ್ಕಾರ ಬಂದಾಗ ಮಂತ್ರಿ ಮಾಡಬಾರ್ದು ಅಂತ ಪಟ್ಟಿ ಹಿಡಿದು ಕೂತು ಮಾಡಲಿಲ್ಲ. ಆದರೆ ನನಗೆ ಮಂತ್ರಿಗಿರಿ ಕೊಟ್ಟಾಗ ಈ ಮೀಸವತ್ತ ಗಂಡಸರಿಗಿಂತ ನಾನು ಚೆನ್ನಾಗಿ ಕೆಲಸ ಮಾಡಬಲ್ಲ ಅಂತ ತೋರಿಸಿದ್ದೀನಿ. ಕೆಜೆಪಿ ಯಾವತ್ತಿದ್ರೂ ಬಾಡಿಗೆ ಮನೆ ಇದ್ದ ಹಾಗೆ ಹಳೆಯ ಮನೆಗೆ ವಾಪಸ್ ಹೋಗ್ತಾರೆ ಎಲ್ರು ಅನ್ನೋ ಮಾತು 100% ಇಲ್ಲ. ಇದು ನಿನ್ನೆ ಸಂದೇಶ ಬಹಳ ಸ್ಪಷ್ಟವಾಗಿ ಹೋಗಿದೆ ಅಂತ ಅಂದ್ಕೊಂಡಿದ್ದೀನಿ.
ನಾವು ಕೆಜೆಪಿಯನ್ನ ಕಟ್ಟಬೇಕು, ಬಿಜೆಪಿಗೆ ವಾಪಸ್ ಹೋಗೋ ಪ್ರಶ್ನೆ ಇಲ್ಲ ಅನ್ನುವಂಥದ್ದನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಮಾತು ಹೇಳಿದ್ದಾರೆ, ಬಿಜೆಪಿ ಆಗಿರ್ಲಿ ಕಾಂಗ್ರೆಸ್ ಆಗಿರ್ಲಿ ಎಲ್ರಿಗೂ ಆಹ್ವಾನ ಇದೆ, ಎಲ್ಲರ ಜೊತೆನೂ ಮಾತುಕತೆ ನಡೆಸ್ತೀವಿ ಅನ್ನೋ ಮಾತುಗಳು ಯಡಿಯೂರಪ್ಪ ಅವರೇ ಹೇಳಿದ್ದಾರೆ. ಸರಿ ಇದೆ, ನಾವು ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಯಾವ್ದಾದ್ರು ಒಂದು ಪಕ್ಷದ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕು ಅಂತ ತೀರ್ಮಾನ ಇದೆ, ನಮ್ಮೆಲ್ಲ ಪ್ರಮುಖರ ತೀರ್ಮಾನ ಇದೆ. ಯಾವ ಪಕ್ಷ ಆದ್ರೂ ಸರಿ, ಅದು ಕೆಜೆಪಿಗೆ ಯಾವ್ದು ಲಾಭ ಆಗುತ್ತೆ, ಯಡಿಯೂರಪ್ಪನವ್ರಿಗೆ ಯಾವ್ದು ಲಾಭ ಆಗುತ್ತೆ, ರಾಜ್ಯಕ್ಕೆ ಯಾವ್ದು ಒಳ್ಳೇದಾಗುತ್ತೆ, ದೇಶಕ್ಕೆ ಯಾವ್ದು ಒಳ್ಳೇದಾಗುತ್ತೆ, ಇದನ್ನ ದೃಷ್ಟಿಕೋನ ಇಟ್ಕೊಂಡು ಖಂಡಿತವಾಗಿ ಯಾವ್ದಾದ್ರು ಒಂದು ಪಕ್ಷದ ಜೊತೆ ನಾವು ಖಂಡಿತ ಹೋಗ್ತೀವಿ. ಆದ್ರೆ ಯಾವುದೇ ಪಕ್ಷದ ಜೊತೆ ಮರ್ಜಿ ಇಲ್ಲ. ಆದ್ರೆ ಕೆಜೆಪಿ ಹಾಗಾದ್ರೆ ಹೊಂದಾಣಿಕೆಯ ರಾಜಕೀಯ ಮಾಡ್ತಾ ಇದೆಯಾ, ಬ್ಲಾಕ್ ಮೇಲ್ ರಾಜಕೀಯ ಮಾಡ್ತಾ ಇದೆಯಾ? ಹಾಗಾದ್ರೆ ಇಲ್ಲಿ ಬ್ಲಾಕ್ ಮೇಲ್ ಅಥವಾ ಹೊಂದಾಣಿಕೆ ಪ್ರಶ್ನೆನೇ ಇಲ್ಲ. ಯಾಕೆಂದ್ರೆ ಮುಂದಿನ ಲೋಕಸಭಾ ಚುನಾವಣೆಗೆ ನಾವು ಯಾವ್ದಾದ್ರು ಒಂದು ಪಕ್ಷದ ಜೊತೆ ಸೇರ್ಲೇಬೇಕು, ಅದು ಎಲ್ಲಾ ಪಕ್ಷಗಳಿಗೆ ಅನಿವಾರ್ಯ ಸಹ. ಇವತ್ತು ಕಾಂಗ್ರೆಸ್ಸಿನ ಬಗ್ಗೆ ನಂಗೆ ಗೊತ್ತಿಲ್ಲ, ಉಳಿದಂತೆ ಎಲ್ಲ ಪಕ್ಷಗಳು ಕೂಡ ಇವತ್ತು ಬಿಜೆಪಿ ಅವರು ಯಾಕೆ ಒಂದು ಲೋಕಸಭೆಯ 2 ಸೀಟ್ಗಳಿಗೆ ನನಗೆ ಬಹಳ ಕಣ್ಣೀರು ಬಂತು. ಯಾಕೆ ಗೊತ್ತಾ, ಇದೇ ತರ ಬೈ ಎಲೆಕ್ಷನ್ ನಡೆದಂತ ಸಂದರ್ಭದಲ್ಲಿ ನಾವು ಈಶ್ವರಪ್ಪನವರನ್ನು ನಿಲ್ಲಿಸಿದ್ವಿ. ಬೈ ಎಲೆಕ್ಷನ್ಗೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಇಂದ ನಿಂತಿದ್ರು, ದೇವೇಗೌಡರು JDS ಇಂದ ನಿಂತಿದ್ರು, ಚನ್ನಪಟ್ಟಣ ನಂಗೆ ಇನ್ಚಾರ್ಜ್ ಕೊಟ್ಟಿದ್ರು. ಹೊಡೆದಾಟ ಆಯ್ತು, JDS ಅವ್ರಿಗೆ ವಿಠಲನಹಳ್ಳಿ ಕೃಷ್ಣನಿಗೂ ನಂಗೆ ಹೊಡೆದಾಟ ಆಯ್ತು. ಅವನು ಅಷ್ಟು ದೊಡ್ಡ ರೌಡಿ. ಹೊಡೆದಾಟ ಆಗಿ ನನಗೆ ಕೇಸು, ಇವತ್ತು ನಾನು ಚನ್ನಪಟ್ಟಣ ಕೋರ್ಟಿಗೆ ಹೋಗಿ ನಿಲ್ಲುವಂಥ ಪರಿಸ್ಥಿತಿ ಇದೆ. ಅಂತ ಕಡೆ ಕ್ಯಾಂಡಿಡೇಟ್ ಹಾಕಲಿಲ್ಲ ಒಂದು ರಾಷ್ಟ್ರೀಯ ಪಕ್ಷ. ನಿಜವಾಗ್ಲೂ ನಾಚಿಕೆ ಆಗಬೇಕು ನಮಗೆ. ಆ ಕಾರಣಕ್ಕಾಗಿ ನಿಜವಾಗ್ಲೂ ನಂಗೆ ನೋವಾಯ್ತು. ನಮ್ಮ ಪಕ್ಷ ಬೇರೆ ಇರ್ಬೋದು, ಆದರೆ ಈಗಾಗಲೇ ಬಿಜೆಪಿ ಕಡೆ ಮನಸ್ಸು ಮಾಡಿದ್ರು ಕೂಡ ಬಿಜೆಪಿ ಶೋಭಾ ಕರಂದ್ಲಾಜೆ ಕಡೆ ಮನಸ್ಸು ಮಾಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಅದಕ್ಕೆ BSY ಜೊತೆ ಕೈ ಮಿಲಾಯಿಸೋದಕ್ಕೆ ಅದು ಹಿಂದೇಟಾಗ್ತಾ ಇದೆ. ಮತ್ತು ಶೋಭಾ ಕರಂದ್ಲಾಜೆ ಅವರು ಕೂಡ ಬಿಜೆಪಿಗೆ BSY ಹೋಗಬಾರ್ದು ಅಂತ ಅವರೇ ತಡೀತಿದ್ದಾರೆ. ನಾನು ತಡೆಯೋ ಪ್ರಶ್ನೆ ಬರಲ್ಲ. ನಾನು ತಡೆಯಕ್ಕೆ ಅಥವಾ ಹೋಗಿ ಅನ್ನಕ್ಕೆ ನಾನು ಬಹಳ ಚಿಕ್ಕವಳು. ಯಡಿಯೂರಪ್ಪನವರ ಸರ್ವಿಸ್ಗೆ ಹೋಲಿಕೆ ಮಾಡಿದ್ರೆ ನಾನು ಅವರಿಗೆ ಅಷ್ಟು ವಯಸ್ಸಾಗಿದೆ ಅಷ್ಟೇ. ಅದಕ್ಕಾಗಿ ಇಲ್ಲಿ ತಡೆಯುವಂತ ಪ್ರಶ್ನೆ ಅಲ್ಲ, ಎಲ್ಲರ ಹಿತರಕ್ಷಣೆ ಮುಖ್ಯ. ಒಂದು, ಇಲ್ಲಿ ಯಡಿಯೂರಪ್ಪನವರ ಹಿತರಕ್ಷಣೆ ಆಗಬೇಕು. ಯಡಿಯೂರಪ್ಪನವರನ್ನ ಯೂಸ್ ಅಂಡ್ ಥ್ರೋ ಮಾಡಕ್ಕೆ ನಾವಂತೂ ಬಿಡಲ್ಲ. ಇದನ್ನು ಎಲ್ಲ ನಮ್ಮ ಕಾರ್ಯಕರ್ತರ ಸಭೆಯಲ್ಲಿ, ಕೋರ್ ಕಮಿಟಿಯಲ್ಲಿ ನಾವು ನಿರ್ಧಾರ ಮಾಡಿದ್ದೀವಿ. ಯಡಿಯೂರಪ್ಪನವರನ್ನ ಬಿಜೆಪಿಯವರು ಉಪಯೋಗಿಸ್ಕೊಂಡು ಬಿಟ್ಟಿದ್ದು ಸಾಕು. ಇನ್ನೊಂದ್ಸರಿ ಅವರನ್ನು ಯೂಸ್ ಅಂಡ್ ಥ್ರೋ ಮಾಡಕ್ಕೆ ಬಿಡಲ್ಲ. ಅವ್ರು ಗೆಲ್ಸಕ್ಕೆ ಅವ್ರು ಬೇಕು, ಅಧಿಕಾರ ಅನುಭವಿಸಕ್ಕೆ ಬೇರೆಯವ್ರು ಬೇಕು, ನಿರಂತರವಾಗಿ ಅವರ ವಿರುದ್ಧ ಷಡ್ಯಂತ್ರ ಮಾಡಬೇಕು. ಇದಕ್ಕೆಂತೂ ನಾವು ಬಿಡೋದಿಲ್ಲ. ಅದಕ್ಕೆ ನಾವು ಸ್ಪಷ್ಟ ಇದ್ದೀವಿ. ಯಡಿಯೂರಪ್ಪನವ್ರದ್ದು ಏನು, ಯಡಿಯೂರಪ್ಪನವರ ನಿಲುವೇನು, ಅದಕ್ಕೆ ನಾವು ಬದ್ಧ, ಅದರಲ್ಲೇನು ಪ್ರಶ್ನೆ ಇಲ್ಲ. ಬಿಜೆಪಿಗೆ ಹೋದ್ರೆ ನೀವು ಹೋಗ್ತೀರಾ? ಹಾಗಾದ್ರೆ ಬಿಜೆಪಿ ಇನ್ನೂ ನಿರ್ಧಾರ ಆಗಿಲ್ಲ, ಅದು ನಿರ್ಧಾರ ಆಗ್ಬೇಕು. ಈಗ ಹೋಗುವಂತ ಪ್ರಶ್ನೆನೇ ಬಂದಿಲ್ವಲ್ಲ. ನಾವು ಪಕ್ಷ ಕಟ್ಟಬೇಕಂತ ತೀರ್ಮಾನ ಮಾಡಿದ್ವಿ, ಪಕ್ಷ ಕಟ್ಟಕ್ಕೆ ಮುಂದೆ ಹೋಗ್ತಾ ಇದೀವಿ. ಪಕ್ಷ ಕಟ್ಟಿ ಏಕಾಂಗಿ ಹೋರಾಟ ಸಾಧ್ಯನಾ ಹಾಗಾದ್ರೆ ಕೆಜೆಪಿ? ನಾನು ಹೇಳಿದ್ದೀನಿ ಆಲ್ರೆಡಿ, ಇವಾಗ ಯಾವ್ದಾದ್ರು ಒಂದು ಪಕ್ಷದ ಜೊತೆ ಹೊಂದಾಣಿಕೆ ಮಾಡ್ಕೊಂತೀವಿ. ನಮ್ಮ ಪಕ್ಷವನ್ನು ಬಿಡುವಂತ ಪ್ರಶ್ನೆ ಬರಲ್ಲ. ಬಿಜೆಪಿ ಮತ್ತು ಕಾಂಗ್ರೆಸ್ ಇವೆರಡರ ಮಧ್ಯೆ ಮೈತ್ರಿ ಮಾಡ್ಕೋಬೇಕು ಅಂದ್ರೆ ಯಾವ್ದಕ್ಕೆ ಹೋಗ್ತಾರೆ ಶೋಭಾ ಕರಂದ್ಲಾಜೆ? ನಿರ್ಧಾರ ಮಾಡ್ತೀವಿ ಬರುವಂತ ದಿನದಲ್ಲಿ, ಎಲ್ಲರ ಹತ್ರ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ. ಇವತ್ತಿನ ಬಹಳ ಕಾಲ ಇನ್ನೂ ಪಕ್ವ ಆಗಿಲ್ಲ. BSYಗೆ ಎಲ್ಲೋ ಒಂದ್ ಕಡೆ ಕನ್ಫ್ಯೂಷನ್ ಇದೆ, ಕಾಂಗ್ರೆಸ್ ಕಡೆ ಹೋಗ್ಬೇಕಾ ಬಿಜೆಪಿ ಕಡೆ ಹೋಗ್ಬೇಕಾ ಅಂತ. ಯಾಕೆ ಆ ಕನ್ಫ್ಯೂಷನ್? ಶೋಭಾ ಅವ್ರಿಗೂ ಆ ಕನ್ಫ್ಯೂಷನ್ ಇದೆಯಾ? ಹಾಗಾದ್ರೆ ಒಂದು ಸೂಕ್ತವಾದ ಕಾಲದಲ್ಲಿ ಸೂಕ್ತ ನಿರ್ಧಾರ ತಗೊಂತೀವಿ. ಏನು ಕನ್ಫ್ಯೂಷನ್ ಇಲ್ಲ, ನಮ್ಮ ಮನಸ್ಸಲ್ಲಿ ಏನು ಕನ್ಫ್ಯೂಷನ್ ಇಲ್ಲ. ಕೆಜೆಪಿಯನ್ನು ಕಟ್ಟೋದು ಒಂದೇ ನಮ್ಮ ಗುರಿ ಅನ್ನುವಂಥದ್ದು ಬಹಳ ಸ್ಪಷ್ಟತೆ ಇದೆ. ಆದರೆ ಮಧ್ಯದಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿತ್ತು. ಯಾಕಂದರೆ ಬಿಜೆಪಿಯವರು ಆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ರು, ಮಾಧ್ಯಮದಲ್ಲೂ ಅದು ಪ್ರಾಜೆಕ್ಟ್ ಆಗಿತ್ತು. ಏನಂದ್ರೆ ಯಡಿಯೂರಪ್ಪನವರು ಬಿಜೆಪಿಗೆ ವಾಪಸ್ ಹೋಗ್ತಾರೆ ಅನ್ನುವಂಥದ್ದು. ಖಂಡಿತ ಅದು ಸತ್ಯ ಅಲ್ಲ. ಸದನದಲ್ಲೂ ಕೂಡ ಯಡಿಯೂರಪ್ಪ ಅವರು ಅದೇ ಮಾತಾಡೋದು, ನಾವು ನಮ್ಮಿಂದ ತಪ್ಪಾಗಿದೆ, ನಾವು ತಿದ್ದುಕೊಳ್ತೀವಿ ಅಂತ ಒಟ್ಟಾಗಬೇಕು ಅಂತ ಹೇಳಿದ್ದಾರೆ. ಅವ್ರು ಎಂದು ಬಿಜೆಪಿ ಅಂತ ಹೇಳಿಲ್ಲ, ನಾನು ಬಿಜೆಪಿ ಹೋಗ್ತೀನಿ ಅಂತ ಅವ್ರು ಎಂದು ಹೇಳಿಲ್ಲ. ಎಲ್ಲಾ ವಿರೋಧ ಪಕ್ಷಗಳು ಇವತ್ತು ಕಾಂಗ್ರೆಸ್ ಅನ್ನು ಎದುರಿಸಕ್ಕೆ ಒಟ್ಟಾಗಬೇಕು ಅನ್ನುವಂಥ ಯಾವುದೋ ಸಾಂದರ್ಭಿಕವಾಗಿ ಅವ್ರು ಮಾತಾಡಿದ್ದಾರೆ. ಅದೇ ಮುಂದೆ ಕಣ್ಮುಂದೆ ಇಟ್ಕೊಂಡು ಅವ್ರು ಮಾತಾಡಿಲ್ಲ. ಓಕೆ, ನಿಮ್ಮ ಜೊತೆ ಮಾತಾಡ್ತೀನಿ ವೀಕ್ಷಕರೇ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.